ಹಾಯ್ ಹಲೋ ಮೈಸೂರು ಲೋಕಲ್ ಸಿಟಿ JCB ವರ್ಕ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಕೆಲಸ ಎಲ್ಲಿ ಅಂದರೆ ಟೀಚರ್ಸ್ ಲೇಔಟ್ ರಾಜ್ಕುಮಾರ್ ರೋಡು ಬೇಸ್ಮೆಂಟ್ಗೆ ಮಣ್ಣು ಹಾಕೋದು ಶಂಕರಣ್ಣ ಅವ್ರ ಕೆಲಸ ಇದು. ಇನ್ನು ಪ್ಲಿಂತ್ ಹಾಕಿಲ್ಲ, ಬರೀ ಬೇಸ್ಮಟ್ಟ ಮಾತ್ರ ಹಾಕಿರೋದು. ಪ್ಲಿಂತ್ ಕಬ್ಬಣ ಕಟ್ತಾವ್ರ, ಗಂಟೆ ಮಣ್ಣು ಹಾಕ್ಬೇಕಿತ್ತು. ಮಾಡಬೇಕಾದ್ರೆ ಏನಾಯಿತು, ಪಂಚರ್ ಆಗೋಯ್ತು ನಂದು ಗಾಡಿ. ಅದರಿಂದ ಸ್ವಲ್ಪ ಬಂದದ್ದು ಲೇಟು. ಪಂಚರ್ ಹಾಕ್ಸ್ಕೊಂಡು ಒಂದು ಕಾಲು ಗಂಟೆ ಕೆಲಸ ಮಾಡಿದ್ವಿ, ಮತ್ತು ಪಂಚರ್ ಹಾಕ್ಸ್ಕೊಂಡು ಬಂದಿರೋದು. ಇದು ಸ್ಟಾರ್ಟಿಂಗ್ದು ಬೆಳಗ್ಗೆನೇ ಮಾಡಿದ್ದು ವೀಡಿಯೋ. ಇಲ್ಲೆಲ್ಲ ಪ್ರಿಂಟ್ ಬಕೆಟ್ ಹಾಕ್ಬೇಕಿತ್ತು, ಬಟ್ ಆಗಲಿಲ್ಲ. ಏನಕ್ಕೆಂದ್ರೆ ಅಲ್ಲಿ ಆಲ್ರೆಡಿ ಕಂಪೌಂಡ್ಗೆ ಪಾಯ ತೆಗ್ದಿದ್ದಾರಲ್ವ, ಅದರಿಂದ ಎಲ್ಲ ಬ್ಯಾಕ್ ಬಕೆಟ್ಲೇ ಮಾಡಿರೋದು. ನೋಡಿ ಮಣ್ಣು ಐತೆ, ಇಲ್ಲಿ ಹೈಟ್ ಅದ, ನೆಲದಿಂದ ಒಂದು 5 ಅಡಿ ಹೈಟ್ ಬರ್ಬೋದು. ಮೇನ್ ರೋಡ್ ಸೈಡಿಂದ ಹಾಕೋಕೈತಿರ್ಲಿಲ್ಲ, ಅದರಿಂದ ಬ್ಯಾಕ್ ಸೈಡ್ ಹಾಕೊಂಡು ಬರೀ ಬ್ಯಾಕ್ ಬಕೆಟ್ ಹಾಕೊಂಡು ಆಮ್ಯಾಕೆ ಪ್ರಿಂಟ್ ಬಕೆಟ್ಲಿ ಮೇನ್ ರೋಡ್ ಹಾಕಿರೋದು. ನೋಡಿ ಎಷ್ಟು ಹೈಟ್ ಐತೆ ನೋಡಿ. ಇಲ್ಲಿ ಪ್ರಿಂಟ್ ಬಕೆಟ್ ತುಂಬ್ಕೊಂಡು ಆ ಕಡೆಯಿಂದ ಮೇನ್ ರೋಡಿಂದ ಬಂದು ಪ್ರಿಂಟ್ಗೆ ಹಾಕಿರೋದು. ಸ್ವಲ್ಪ ಕಸ ಇತ್ತು, ಅದರಿಂದ ಲೇಬರ್ಗಳು ಎತ್ಕೋತಾರೆ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಇದು ಪಾರ್ಟಿ ವಿಡಿಯೋ ಮಾಡಿರೋದು. ಯಾರು ವಿಡಿಯೋ ಮಾಡೋರು ಇರ್ನಿಲ್ವಲ್ಲ, ಲೇಬರ್ ಇದ್ದರು ಪಾಪ, ಅವ್ರಿಗೆ ಗೊತ್ತಾಗಲ್ಲ ಅನ್ನೋಕ್ಕೋಸ್ಕರ ಸೈಟ್ ವರ್ಕಲ್ಲೇ ಮಾಡಿಸಿರೋದು. ಅವರೇ ಮಾಡಿರೋದು ವೀಡಿಯೋನ. ಚೆನ್ನಾಗಿ ಮಾಡಿದ್ದಾರೆ, ಪರವಾಗಿಲ್ಲ. ಇಷ್ಟರು ಎಲ್ಪ್ ಮಾಡಬೇಕು. ನಾನು ವೀಡಿಯೋ ಮಾಡಿ ಅಂದ ತಕ್ಷಣ ಪಾಪ ಮೊಬೈಲ್ ಇಸ್ಕೊಂಡು ಮಾಡಿಕೊಟ್ರು. ಅದು ನಮಗೂ ಸ್ವಲ್ಪ ಖುಷಿ, ಯಾಕಂದ್ರೆ ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲಲ್ವ. ಅಲ್ಲಿ ಪಿಲ್ಲರ್ ಐತಲ್ಲ, ಅದು 10 ಅಡಿಗೆ ಪಿಲ್ಲರ್ ಹಾಕಿರೋದು. ಸ್ವಲ್ಪ ಗಾಡಿ ಕಟ್ಟೋಕ್ಕದು ಇದಿತ್ತು, ಏನು ಮಾಡೋಕ್ಕಲ್ಲ. ಮಾಡಿದೆ. ಪ್ರಿಂಟ್ ಬಕೆಟ್ ಹೋಗೋಷ್ಟಕ್ಕೆ ಮಾತ್ರ ಜಾಗಿದ್ದದು, ಆದಷ್ಟು ಮಾಡಿದ್ದೀನಿ. ಇವಾಗ ಅಲ್ಲಿ ಪ್ರಿಂಟ್ ಬಕೆಟ್ ಮಣ್ಣು ಎತ್ಕೊಂಡೇನಲ್ವ, ಒಂದು ಗಿಡ ಐತೆ. ಗಿಡ ಅಂದರೆ ಮರ ಚಿಕ್ಕದು, ಅದು ಕಬ್ಬಣ ಟಚ್ ಆಯ್ತಾಯಿತ್ತು. ನೋಡಿ ಕಟ್ಟಿಂಗು ರೋಡ್ಲಿ ಕಟ್ಟಿಂಗ್ ಮಾಡಬೇಕು. ವೆಹಿಕಲ್ಗಳೆಲ್ಲ ಬತ್ತ, ಮತ್ತು ಹಿಂದ್ಗಡೆ ಕಾರ್ ನಿಂತೈತೆ, ನೋಡ್ಕೊ ಕಟ್ ಮಾಡಬೇಕು. ಇವಾಗ ಅಲ್ಲಿ ಪ್ರಿಂಟ್ ಬಕೆಟ್ಲಿ ಮರ ಐತಲ್ಲ ಚಿಕ್ಕದು, ಅದು ಟಚ್ ಆಯ್ತಾಯಿದೆ, ಹೋಯ್ತಿಲ್ಲ, ಟಚ್ ಆಯಿತು. ಅದಕ್ಕೆ ಇವಾಗ ಹಿಂದಕ್ಕೆ ಹಾಕ್ಬಿಟ್ಟು ಅದಲ್ಲಿ ವರ್ಕಲ್ಲಿ ಇಳಿಸ್ತಾ ಇದ್ದೀನಿ. ನೋಡಿ ಇವಾಗ ಬಂದು ತಗ್ತಾರೆ. ಆ ಮರ ಇಲ್ಲ ಅಂದ್ರೆ ಪಾಸ್ ಆಗುತ್ತೆ. ಮರ ಇರೋದ್ರಿಂದ ಸ್ವಲ್ಪ ಟಚ್ ಆಯ್ತಲ್ವ ಕಬ್ಬಣಕ್ಕೆ, ಅದರಿಂದ ಬೆಂಡ್ ಆದ್ದು ಅನ್ನೋಕ್ಕೋಸ್ಕರ. ಮಣ್ಣೇನು ಚೆನ್ನಾಗೈತೆ, ಅದು ಸ್ವಲ್ಪ ಸೈಡ್ ಕ್ಲೀನ್ ಮಾಡಿರಲ್ಲ, ಅದೇ ಮಿಕ್ಸ್ ಆಗಿ ಬಂದುಬಿಟ್ಟಿರೋದು ಅಷ್ಟೇ. ಇನ್ನೇನು ಸಮಸ್ಯೆ ಏನಿಲ್ಲ. ಇವಾಗ ನೋಡಿ ಆರಾಮಾಗಿ ಹೋಯ್ತು. ಒಟ್ಟು ಪ್ರಿಂಟ್ ಬಕೆಟ್ ಎಷ್ಟೈತ ಕರೆಕ್ಟಾಗಿ ಅಷ್ಟು ಗ್ಯಾಪ್ ಅದ ಅಷ್ಟೇ. 10 ಅಡಿಗೆ ಹಾಕಿರೋದು, 10 ಅಡಿ ನೋಡಿ ಅಷ್ಟೇ ಆಗೋದು. ಅದೆಲ್ಲ ಈ ಕಡೆ ಎಲ್ಲ ಪ್ರಿಂಟ್ ಬಕೆಟ್ ಹಾಕಿರೋದು. ಪ್ರಿಂಟು ಬ್ಯಾಕ್ ಸೈಡೆಲ್ಲ ಬ್ಯಾಕ್ ಬಕೆಟ್ಲಿ ಹಾಕಿರೋದು. ಏನಕ್ಕೆ ಪ್ರಿಂಟ್ ಬಕೆಟ್ಲಿ ಹಾಕೋಕ್ಕಾಯ್ತಾನಿಲ್ಲ, ಅದೇ ಪಾಯ ತೆಗ್ದಿದ್ದಾರಲ್ವ, ಅದರಿಂದ. ನೋಡಿ ಸಿಟಿ ಕೆಲಸ ಅಂದರೆ ಎಷ್ಟು ರಿಸ್ಕ್ ಐತೆ. ರಿಸ್ಕ್ ಇದ್ರು ರಸಕ್ ತಿಂದಾಗ ಮಾಡೋದು ಅಂದ್ರೆ JCB ಡ್ರೈವರ್ಗಳೇ ಮಾಡೋದು, ನನಗೆ ಗೊತ್ತಿರೋ ಪ್ರಕಾರ. ಅದು ಸಿಟಿ ಕೆಲಸದಲ್ಲಿ ನಾವೇನು ಜಾಸ್ತಿ ಹಳ್ಳಿ ಕೆಲಸ ಮಾಡಿಲ್ಲ, ಅದರಿಂದ ನನಗೆ ಗೊತ್ತಿರೋ ಅನುಭವದಲ್ಲಿ ಹೇಳ್ತಾ ಇರೋದು. ನೋಡಿ ಈಗ ಪಾರ್ಟಿ ಅವರು ಸಾಕಪ್ಪ ಅಂದ್ಬಿಟ್ಟು ಮೊಬೈಲ್ ತಗೊಂಡು ಕೊಟ್ಟರು. ಸರಿ ಸಾಕು ಅಂದ್ಬಿಟ್ಟು ನಾನು ಮೊಬೈಲ್ ಇಸ್ಕೊತಾ ಇದ್ದೀನಿ. ಅವರೇ ಲಾಸ್ಟೆಲ್ಲ ಆಯಿತು. ಲಾಸ್ಟ್ ಫೈನಲಿಂಗ್ ಬಂದೈತೆ. ಕಬ್ಬಣ ಕಟ್ಟಿದ್ದಾರೆ ಪ್ಲಿಂತ್ಗೆ. ಇನ್ನು ನಾಳೆ ಸೀಟ್ ಹೊಡಿತಾರೆ. ಒಂದು 3-4 ದಿನ ಆದಮೇಲೆ ಮತ್ತೆ ಪ್ಲಿಂತ್ ಲೆವೆಲ್ಗೆ ಮಣ್ಣು ತುಂಬಬೇಕು. ಇವಾಗ ಬೇಸ್ ಮಟ್ಟ ಲೆವೆಲ್ಗೆ ಮಾತ್ರ ತುಂಬಿರೋದು, ಪ್ಲಿಂತ್ ಕಟ್ಟಿರೋದಲ್ವ. ಆ ಪ್ಲಿಂತ್ ಹಾಕಿದ್ಮೇಲೆ ಕಾಂಕ್ರೀಟ್ ಹಾಕಿದ್ಮೇಲೆ ಮತ್ತೆ ಮಣ್ಣು ತುಂಬಬೇಕು. ಇವಾಗ ನೀರು ಮಣ್ಣು ಮಾಡ್ಕೋತಾರೆ. ಇದಾದ್ಮೇಲೆ